ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇದು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡಿದೆ. ತನುಗೆ ಟೆಸ್ಟ್ ನಡೀತಾ ಇತ್ತು ಒಂದು 10 ದಿನದಿಂದ. ಸೊ ಇವತ್ತಿಗೆ ಮುಗ್ದಿತ್ತು. ಹಂಗಾಗಿ ಅವಳು ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ ಆಗಿರಲಿ ಅಂತೇಳಿ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಅವಳಿಗೆ ಏನು ಬೇಕು ಅಂತ ಕೇಳಿದ್ವಿ. ಮಶ್ರೂಮ್ ಬಿರಿಯಾನಿ ತಿಂತೀನಿ ಅಂತಂದ್ಲು. ಕುಮಾರಸ್ವಾಮಿ ಲೇಔಟಲ್ಲಿ ಒಂದು ಕಡೆ ಮಶ್ರೂಮ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ವಿ. ಅಲ್ಲಿ ಇತ್ತೀಚೆಗೆ ಹೋಗೇ ಇರಲಿಲ್ಲ. ಸರಿ, ಇವತ್ತು ಹೋಗೋಣ, ಅಲ್ಲೇ ತಿನ್ನೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ನಾವು ಹೊರಟು. ನನ್ನ ಹಸ್ಬೆಂಡ್ ಕೂಡ ಮಧ್ಯಾಹ್ನಕ್ಕೆ ಬಂದರು. ಸೊ ಮಧ್ಯಾಹ್ನಕ್ಕೆ ಬಂದಿದ್ದರಿಂದ 3 ಜನ ರೆಡಿಯಾಗಿ ಹೋಗ್ತಾಯಿದ್ವಿ. ಅಂದರೆ ಮಧ್ಯಾಹ್ನ ಊಟ ಕೂಡ ನಾವು ಮಾಡಿರಲಿಲ್ಲ. ಇನ್ನು ತನು ಬಂದಮೇಲೆ ನಾನು ಯೂಶ್ವಲಿ ಊಟ ಮಾಡೋದು. ಅವಳು ಸ್ಕೂಲಿಂದ ಬಂದಮೇಲೆ 3 ಗಂಟೆ ಬಂದಮೇಲೆ ಆಮೇಲೆ ಊಟ ಮಾಡೋದು. ಸೊ ಈಗ ನಾವು ಬಂದಿದ್ದೀವಿ ಇಲ್ಲಿ ಪ್ಲೇಸ್ಗೆ. ಇಲ್ಲಿ ಹೋಟೆಲ್ಲು ಚಿಕ್ಕದಾಗಿದೆ. ಅಲ್ಲಿ ಮುಂದ್ಗಡೆ ಎಲ್ಲ ಒಂದೆರಡು ಚೇರ್ ಇಟ್ಟಿದ್ದಾರೆ ಅಷ್ಟೇ. ಕುತ್ಕೊಂಡು ಅಲ್ಲಿ ತಿನ್ನೋದಕ್ಕೆ ಜಾಗ ಇಲ್ಲ. ಇಲ್ಲಿ ಆಪೋಸಿಟ್ ಏನು ಪಾರ್ಕ್ ಕಾಣ್ತಿದೆ ನೋಡಿ, ಅಲ್ಲಿ ಹೋಗಿ ಕುತ್ಕೊಂಡು ತಿಂತಾರೆ ತೊಗೊಂಡು. ಇಲ್ಲಾಂದರೆ ಇಲ್ಲಿ ಗಾಡಿ ಗಿಡಿಯಲ್ಲಿ ಕುತ್ಕೊಂಡು ತಿನ್ನಬೇಕು, ಇಲ್ಲ ರೋಡ್ ಸೈಡಲ್ಲೇ ತಿನ್ನಬೇಕು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮನೆ ಒಂದೊಂದು ತೊಗೊಬಂದ, ಎರಡು ಆಫಾ? ಯಾ ಏನು ಎಣ್ಣೆ ಇದೆ ಮತ್ತೆ ಹಿಂಗೆ ಬೇಡ. ಇದೇನು ದಾಲ್ ಮತ್ತು ತುಂಬ ಮಸಾಲೆ ದಾಲ್. ಏನದು? ಶೇರ್ವನಾ? ಚೆನ್ನಾಗಿದೆಯಾ? ಶಾಪ್ ಹೆಸರು ಎಂದರು ಮಂಜುನಾಥ ಮಶ್ರೂಮ್ ಬಿರಿಯಾನಿ ಅಲ್ಲ ಫ್ರೆಂಡ್ಸ್. ಕುಮಾರಸ್ವಾಮಿ ಲೇಔಟಲ್ಲಿರೋ ಮಂಜುನಾಥ ಮಶ್ರೂಮ್ ಬಿರಿಯಾನಿ. ಅವಾಗವಾಗ ಬಂದು ತಿಂತೀವಿ. ಕೂರಕಲ್ಲಿ ಅಂಗಡಿ ಹತ್ರ, ಶಾಪ್ ಹತ್ರ ಪ್ಲೇಸ್ ಇಲ್ಲ. ಇಲ್ಲೇ ಗಾಡಿಯಲ್ಲಿ ಕುತ್ಕೋಬೇಕು, ಇಲ್ಲ ಪಾರ್ಕ್ ಹತ್ರ ಹೋಗಿ ಕುತ್ಕೊಂಡು ತಿನ್ನಬೇಕು. ಸ್ವಲ್ಪ ಶೇರ್ವ ಥರ, ಅಂದರೆ ಬೇಳೆ ದಾಲ್ ಥರ ಕೊಡ್ತಾರೆ. ಆಮೇಲೆ ಒಂದು ಮೊಸರು ಬಜ್ಜಿ ಕೊಡ್ತಾರೆ. ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಅಪರೂಪಕ್ಕೆ ಬಂದು ಇಲ್ಲಿ ತಿಂತಾ ಇರ್ತೀವಿ. ಯಾವಾಗಲೂ ಬರಲ್ಲ, ಅಪರೂಪ. 4 ತಿಂಗಳಾಗಿರ್ಬೋದು ಅಲ್ಲ ಮುರಳಿ? ಬಂದು 3-4 ತಿಂಗಳಾಗಿಲ್ವಾ? ತನು ಫೇವ್ರೇಟು ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ಜೊತೆ ರೈಸು ಗ್ರೀನ್ ಕಲರಲ್ಲಿ ಇರುತ್ತೆ, ಒಂಥರ ನಾಟಿ ಸ್ಟೈಲಲ್ಲಿ, ತುಂಬ ಚೆನ್ನಾಗಿರುತ್ತೆ. ರಾತ್ರಿ 10 ಗಂಟೆ ತನಕ ಇರುತ್ತೆ. 9:30-10 ಗಂಟೆ ತನಕ ಇರುತ್ತೆ. ಆಮೇಲೆ ಕ್ಲೋಸ್ ಮಾಡ್ತಾರೆ. ಒಂದಿನ 10 ಗಂಟೆಗೆ ಬಂದಿದ್ವಿ, ಅವಾಗ ಇರಲೇ ಇಲ್ಲ. ಇದು 2 ಹಾಫ್ ತೊಗೊಂಡಿರೋದು. ಒಂದು ಹಾಫಿಗೆ 50 ರೂಪಾಯಿ. ಫುಲ್ ತೊಗೊಳ್ತೀವಿ ಅಂದರೆ 70 ರೂಪಾಯಿಯೋ 80 ರೂಪಾಯಿ ಇರಬೇಕು. ನಾವು 2 ಹಾಫ್ ತೊಗೊಂಡಿದ್ವಿ. ಇಲ್ಲಿ ಮಶ್ರೂಮ್ ಕಬಾಬು ಸಿಗುತ್ತೆ, ಚೆನ್ನಾಗಿರುತ್ತೆ. ಹಾಫ್ ಮಶ್ರೂಮ್ ಬಿರಿಯಾನಿಯಲ್ಲೇ ಸುಮಾರು 10-12 ಪೀಸ್ ಹಾಕಿರ್ತಾರೆ ಮಶ್ರೂಮ್. ಚೆನ್ನಾಗಿ ಮಶ್ರೂಮ್ ಹಾಕಿ ಕೊಡ್ತಾರೆ. ಅದ್ಯಾವುದು ನಿಂತರ ಲೀಟ್ರಲ್ಲಿ ನಿಂತರ ಯಾವುದು. ಅಲ್ಲಿಂದ ಮತ್ತೆ ಜ್ಯೂಸ್ ಅಂಗಡಿ ಹತ್ರ ಬಂದು ಜ್ಯೂಸ್ ಕುಡಿಯೋಣ ಅಂತ ಈಗ ಕುಡಿತಾ ಇದ್ದೀವಿ. ಕಳ್ಳ ಕುಡಿದ್ಬಿಟ್ಟು ಕೊಡೋದು ನೋಡಿ. ಕುಡಿದ್ಬಿಟ್ಟು ಕೊಟ್ಟ. ಸಾಕು ಓ ಡವರಾಜ. ನಮ್ಮ ಆಂಟಿ ಯಾವುದೋ ಅಂಕಲ್ಗಳಿದ್ದಾರೆ. ಏನಾಗಲ್ಲ, ಕುಡಿ. ಅದೆಲ್ಲ ಜಾಸ್ತಿ ಐಸ್ ಕ್ರೀಮ್ ಬೇರೆ, ಸೋಡಾ ಬೇರೆ ಕುಡಿದು ಕುಡಿ ಎಲ್ಲ ಇದೋಗ್ತದೆ. ಬೇಕು ಅಂದರೆ ಇಸ್ಕೊಡ್ತೀನಿ. ಹೆಂಗಿದೆ? ಮಾಮೂಲಿನಾ? ವೆನಿಲಾ ಬೇಕಾ, ಸ್ಟ್ರಾಬೆರಿ ಬೇಕಾ? ಸ್ಟ್ರಾಬೆರಿ ಬೇಡ, ಬಟರ್ ಸ್ಕಾಚ್. ಪಿಸ್ತಾ ಅಲ್ವಾ?
ಬೇಕಲ್ಲ ಐಸ್ ಕ್ರೀಮು ಕೋನಾ ನಂಗೆ ಬೇಡಪ್ಪ. ನಾನೇ ಕೊಡ್ತೀನಿ. ನೋಡಿ ನಂಗೆ ಚೂರಾರು ಕೊಡ್ತಾಳೆ ನೋಡಿ, ಒಬ್ಬಳೇ ಕೊಡ್ತಾಳೆ. ಕೆಟ್ಟ ಬುದ್ಧಿ ನಿಮಗೆ. ನಿಮಗೆ ಅಂತ ಕೆಟ್ಬೋದು ನೋಡು ಕೇಳ್ತೀರಲ್ಲ. ಐಸ್ ಕ್ರೀಮ್ ಬೇರೆ ತಂದ್ಕೊಟ್ಟೆ. ತಗೋ, ಅದರಲ್ಲಿ ಒಂಚೂರು ಇದೆ ಕುಡ್ಕೊ. ಚಾಯ್ ಚಿನ್ನಿ ಗೊತ್ತು. ಡಿಸ್ಕರೇಜ್ ಮಾಡ್ಕೊಂಡು ನಂಗೆ ಪಾನಿ ಅಲ್ಲಿಂದ ಸೀದಾ ಈಗ ಮನೆ ಕಡೆ ಹೊರಟ್ವಿ. ಒಂದಷ್ಟು ಹೊತ್ತು ಹಂಗೆ ಸುತ್ತಾಡಿದ್ವಿ. ತನಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಯಾಕಂದರೆ ಅವಳಿಗೂ ಜಾಸ್ತಿ ಸ್ಟ್ರೆಸ್ ಆಗುತ್ತಲ್ವ. ಸ್ಕೂಲು, ಓದೋದು, ಬರೆಯೋದು ಬರೀ ಅಷ್ಟರಲ್ಲೇ ಆಗ್ತಾ ಇರುತ್ತೆ. ಟ್ಯೂಷನಿಗೆ ಹೋಗೋದು, ಹಾಗಾಗಿ ಸ್ವಲ್ಪ ಆವಾಗವಾಗ ಮಧ್ಯಾಹ್ನದ ಹೊತ್ತು ಈ ರೀತಿ ಅವಳಿಗೆ ಹೊರಗಡೆ ಕರ್ಕೊಂಬಂದರೆ ಅವಳಿಗೂ ಒಂಥರ ಆರಾಮ್ ಅನಿಸುತ್ತೆ, ಖುಷಿ ಆಗುತ್ತೆ ಅಂತೇಳಿ ಹೊರಗಡೆ ಕರ್ಕೊಂಬಂದಿದ್ವಿ. ಆವಾಗವಾಗ ಕರ್ಕೊಂಡು ಹೋಗ್ತೀವಿ, ವಾರಕ್ಕೆ ಒಂದು ಸತಿ ಹಿಂಗೆ ಎಲ್ಲಾದರೂ ಕರ್ಕೊಂಡು ಹೋಗ್ತೀವಿ. ಇನ್ನು ಫಿಲ್ಮು ಆ ಥರ ಈ ಥರ ಹೋಗ್ತಾಯಿದ್ವಿ. ಇತ್ತೀಚೆಗೆ ಎಕ್ಸಾಮ್ ಎಲ್ಲ ಶುರುವಾಗ್ತಿದೆಯಲ್ಲ, ಟೆಸ್ಟ್ಗಳು ಎಕ್ಸಾಮು ಅಂತ ಶುರುವಾಗ್ತಿರೋದ್ರಿಂದ ಎಲ್ಲೂ ಕೂಡ ಹೋಗ್ತಾಯಿಲ್ಲ ನಾವು. ಹಿಂಗೆ ಹೋದ್ರೆ 1 ಅವರ್ ಅಷ್ಟೇ, 4 ಗಂಟೆ ಅಷ್ಟೊತ್ತಿಗೆಲ್ಲ ವಾಪಸ್ ಬಂದು ಈಗ ಆರಾಮಾಗಿ ಸ್ವಲ್ಪ ಹೊತ್ತು ಮಲಗೋಣ, ನಾನು ಸುಸ್ತಾದಂಗೆ ಆಯಿತು ಅಂತೇಳಿ ಮಲ್ಕೊಂಡಿದ್ದೀನಿ ಹಂಗೇ. ತನು ಸ್ವಲ್ಪ ಬರೆಯೋದಿದೆ ಅಂತೇಳಿ ಬರ್ಕೋತಾ ಇದ್ದಾಳೆ. ನನಗೆ ಪಿಗ್ಮೆಂಟೇಷನು ಚೂರು ನೋಡಿ ಹಂಗೇ ಕಾಣ್ತಾಯಿದೆ, ಸ್ವಲ್ಪ ಡಾರ್ಕ್ ಆಗ್ತಾಯಿದೆ ಬರ್ತಾ ಬರ್ತಾ. ಅದು ಹೋಗೋಕ್ಕೆ ಡಾರ್ಕ್ ಆಗ್ತಾಯಿದೆಯೋ ಏನೋ ಅಂತ ಗೊತ್ತಿಲ್ಲ, ನೋಡೋಣ ಹೆಂಗಾಗುತ್ತೆ ಅಂಥೇಳಿ. ಸೊ ಇದನ್ನು ಮಾತ್ರ ನೆಕ್ಸ್ಟ್ ಡೇ ವ್ಲಾಗು. ಮತ್ತು ಅವತ್ತಿನ ನೈಟು ನಾನು ಯಾವುದೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ. ಇವತ್ತು ಸ್ವಲ್ಪ 12 ಗಂಟೆ ಟೈಮಲ್ಲಿ ಹೊರಗಡೆ ಕೆಲಸ ಇತ್ತು ಅಂತ ಹೋಗಿದ್ದೆ. 3:30 ಅಷ್ಟೊತ್ತಿಗೆ ಮನೆಗೆ ವಾಪಸ್ ಬಂದೆ ಕೆಲಸ ಮುಗಿಸ್ಕೊಂಡು. ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗಿದ್ವಿ. ಅಲ್ಲಿ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸಗಳಿತ್ತು ಅಂಥೇಳಿ ಹೋಗ್ಬಿಟ್ಟು ಬಂದಾದಮೇಲೆ ಇವಾಗ ರಾತ್ರಿ ಊಟಕ್ಕೆ ಅಂತೇಳ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಸಾಂಬಾರನ್ನ ನಾನು 12 ಗಂಟೆಗೆ ಹೋಗೋದಕ್ಕಿಂತ ಮುಂಚೆನೇ ಸಾಂಬಾರನ್ನ ಮಾಡಿದ್ದೆ. ಮಧ್ಯಾಹ್ನ ತನು 3 ಗಂಟೆಗೆ ಬಂದರೆ ಅವಳಿಗೆ ಊಟ ಮಾಡೋದಕ್ಕೆ ಸಾಂಬಾರು ಬೇಕು ಅಂತೇಳಿ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಸಾಂಬಾರೆಲ್ಲ ಮಾಡಿಟ್ಟು ಇವತ್ತು ಹೋಗಿದ್ದೆ. ಬಂದಮೇಲೆ ಸ್ನಾನ ಮಾಡ್ಕೊಂಡಿದ್ದೆ, ಸ್ವಲ್ಪ ತಲೆಗೆಲ್ಲ ಸ್ನಾನ ಮಾಡ್ಕೊಂಡಿದ್ರಿಂದ ಒಂಚೂರು ತಲೆಯೆಲ್ಲ ಕೂದಲೆಲ್ಲ ನೆಂದಂಗಿದೆ. ಸೊ ಹಾಗೇ ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ. ಸಾಂಬಾರು ಕೂಡ ಬಿಸಿಗಿಟ್ಟಿದ್ದೀನಿ. ಗಂಟೆ ಇವಾಗ 9:45 ಆಗಿತ್ತು. ತನುನ ಟ್ಯೂಷನಿಗೆ ಕರ್ಕೊಂಡೋಗಿ ಬಿಟ್ಟು 9:30 ಅಷ್ಟೊತ್ತಿಗೆ 9 ಗಂಟೆಗೆ ಹೋಗಿ ಕರ್ಕೊಂಬಂದೆ. ಕರ್ಕೊಂಡು ಬಂದಾದಮೇಲೆ ಈಗ ಮುದ್ದೆ ಮಾಡ್ತಾಯಿದ್ದೀನಿ. ಯೂಶ್ವಲಿ ಬಾಣಲೆಯಲ್ಲಿ ಮುದ್ದೆ ಮಾಡ್ತೀನಿ, ಈ ನಡುವೆ ನಾನು ಪಾತ್ರೆಯಲ್ಲಿ ಮಾಡಲ್ಲ. ನಂಗೆ ಇದೇ ಈಸಿ ಅನಿಸುತ್ತೆ. ಮುದ್ದೆನೂ ಚೆನ್ನಾಗಾಗುತ್ತೆ, ನೀಟಾಗೂ ಕೂಡ ತಿರುಗಿಸ್ಬೋದು. ನಾವು ಪಾತ್ರೆಯಲ್ಲಿ ಮಾಡಿದರೆ ಏನಾಗುತ್ತೆ, ಕೆಳಗಿಟ್ಕೊಂಡು ತಿರುಗಿಸ್ಬೇಕು. ಏನಾದರೂ ಅದಕ್ಕೆ ಒದೆ ಕೊಟ್ಕೊಂಡು, ಅಂದರೆ ಕೋಲಲ್ಲಾಗಲಿ ಅಥವಾ ಇಲ್ಲ ಕಾಲಲ್ಲಾಗಲಿ ಒದೆ ಕೊಟ್ಕೊಂಡು ಮಾಡಬೇಕು. ಈ ಬಾಣಲೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸುಲಭ ಅನಿಸುತ್ತೆ ನನಗೆ, ಕೈಯಲ್ಲೇ ತಿರುಗಿಸ್ತಾ ಇರ್ತೀನಿ. ಇವಾಗ ಮುದ್ದೆ ಎಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಸಾರು ಬಿಸಿ ಆಯಿತು. ಸಾರು ಇವತ್ತೇನು ಮಾಡಿದೆ ಅಂದರೆ ಸಾಂಬಾರು ಬದನೆಕಾಯಿ, ಆಲೂಗಡ್ಡೆ ಮತ್ತು ಈ ರಾಜ್ಮಾ ಕಾಳು ಬರ್ತಾವಲ್ಲ, ಅದನ್ನು ನಮ್ಮಮ್ಮ ಸ್ವಲ್ಪ ರಾಜ್ಮಾ ಕಾಳನ್ನ ಬೇಳೆ ಥರ ಮಾಡಿ ಕೊಟ್ಟಿದ್ರು. ಅಮ್ಮ ನಾನು ಹೇಳಿದ್ನಲ್ಲ ಲಾಸ್ಟ್ ಮಂತ್ ಬಂದಿದ್ರು ಅಂತೇಳಿ, ಆವಾಗ ತೊಗೊಂಬಂದಿದ್ರು. ಸೊ ಅದರದ್ದೇ ಕಾಳು ಸಾಂಬಾರು ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಆ ಕಾಳು ಸಾಂಬಾರಿಗೂ ಮುದ್ದೆಗೂ ಅಂತೂ ಸೂಪರಾಗಿತ್ತು ಸಾಂಬಾರು. ಆ ಸಾಂಬಾರು ತೋರಿಸೋಣ ಅಂತ ಮಧ್ಯಾಹ್ನ ಅಂದ್ಕೊಂಡೆ, ಬಟ್ ನನಗೆ ಸ್ವಲ್ಪ ಬ್ಯುಸಿ ಆಗುತ್ತೆ ಅಲ್ವಾ, ಲೇಟ್ ಆಗುತ್ತೆ ಅಂತೇಳಿ ಬೇಗ ಸಾಂಬಾರು ಮಾಡಿಟ್ಟು ಹೋಗ್ಬಿಟ್ಟೆ, ಹಂಗಾಗಿ ತೋರಿಸ್ಲಿಲ್ಲ. ಸಾರು ತುಂಬಾ ಚೆನ್ನಾಗಾಗಿತ್ತು. ಮುದ್ದೆನೂ ಇವಾಗ ರೆಡಿ ಆಯಿತು. ಇನ್ನು ಮುಂದೆ ಇನ್ನೂ ಕೂಡ ಸ್ವಲ್ಪ ಬ್ಯುಸಿಯಾಗಿ ಹೋಗ್ತೀನಿ. ಯಾಕಂತಂದರೆ ಈಗ ತನುಗೆ ಇನ್ನೇನು ನೆಕ್ಸ್ಟು 7ನೇ ತಾರೀಕಿಂದನೇ ಕೀಸ ಎಕ್ಸಾಮ್ ಶುರುವಾಗ್ತವೆ, ಪ್ರಿಪ್ರೇಟ್ರಿ ಆ ಥರ. ಮತ್ತು ಟ್ಯೂಷನಲ್ಲಿ ಕೂಡ ಪ್ರಿಪ್ರೇಟ್ರಿ ಎಕ್ಸಾಮ್ ಶುರುವಾಗ್ತಾಯಿದೆ. ಒಂದು 5 ದಿನ ರಜೆ ಕೊಟ್ಟಿದ್ದಾರೆ ಅಷ್ಟೇ, ಒಂದು 6 ದಿನ ಏನೋ ರಜೆ ಕೊಟ್ಟಿದ್ದಾರೆ. ಟ್ಯೂಷನಿಗೆ 5 ದಿನ ಕೊಟ್ಟಿದ್ದಾರೆ, ಸ್ಕೂಲಿಗೆ 6 ದಿನ ಕೊಟ್ಟಿದ್ದಾರೆ. 2ನೇ ತಾರೀಕಿಂದ ಸ್ಕೂಲ್ ಶುರುವಾಗುತ್ತೆ ಮತ್ತೆ. ಸೊ ಹಂಗಾಗಿ ಮತ್ತೆ ಇವಾಗ ಅವಳು ಕೂಡ ಸರಿಯಾಗಿ ಓದ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದಾಳೆ. ನಾನು ಕೂಡ ಸೈಲೆಂಟಾಗಿ ಅಡುಗೆ ಮಾಡ್ಬೇಕಾದ್ರಲ್ಲೂ ಸೈಲೆಂಟಾಗಿ ನನ್ನ ಪಾಡಿ ನಾನು ಅಡುಗೆ ಮಾಡಿ ಮತ್ತೆ ರೂಮ್ ಒಳಗಡೆ ಹೋಗಿ ಏನಾದರೂ ಕೆಲಸ ಇದ್ದರೆ ಮಾಡ್ತಾಯಿರ್ತೀನಿ. ಸೊ ಹಿಂಗೆ ಹೋಗ್ತಾ ಇದೆ ಲೈಫು. ಓಕೆ, ತಗೋ.
ಅದೇ ಬೇಕಾ? ಸಣ್ಣ ಮುದ್ದೆ, ನೋ ನಾನು ಮುದ್ದೆ ಸಣ್ಣದು. ಮುದ್ದೆ ತಿನ್ನಲ್ಲ. ಇಲ್ಲೋಡ ಇಲ್ಲೋಡ, ನಾನ್ ಬೇಡ ಅಂತ ಹೇಳ್ದೆ, ನೀನೇ ಕೊಡ್ಸಿರೋದು. ಸುಮ್ಮನೆ ಅವ್ರು ತಿನ್ನಲ್ಲ ಅಂದ್ರೆ ಗೊತ್ತಾಗ ನಾನು ತಿನ್ನಲ್ಲ, ತಿನ್ನಲ್ಲ ಬೇಕಾದ್ರೆ. ತರು ತಗೋ. ಇಲ್ಲ. ಮನೇಲಿ ಊಟ ಮಾಡಿದ್ರೆ ಯಾಕ? ಒಂದು ಅಷ್ಟಕ್ಕೆ ಬಿಸಿ ಇಲ್ಲ. ಮಧ್ಯಾಹ್ನ ಮಾಡ್ಕೊಳಕ್ಕೆ ನೀವು ಬೆಳಗ್ಗೆನೇ ಇರ್ಬೇಕು ಮನೆಯಲ್ಲಿ. ಇದು Female reproductive system. It comprises a pair of ovaries, oviduct, fallopian. ಸಣ್ಣ ಮುದ್ದೆಕ್ಕೆ It comprises a pair of ovaries, oviduct, uterus and vagina. It comprises a pair of ovaries, oviduct. ಹಾಗೆ ಈ ಮನೆಯಲ್ಲಿ ಇನ್ನೇನು ಹಬ್ಬಬ್ಬ ಅಂದರೆ ಇನ್ನೊಂದು 5-6 ತಿಂಗಳು ಇರ್ಬೋದು ಅಂದ್ಕೋತೀನಿ. ಮೇ ಜೂನ್ ಒಳಗಡೆ ಮೋಸ್ಟ್ಲಿ ಖಾಲಿ ಮಾಡ್ತೀವಿ ಅನಿಸುತ್ತೆ. ತನ್ನದು ಸ್ವಲ್ಪ ಎಕ್ಸಾಮ್ ಎಲ್ಲ ಮುಗ್ದು ರಿಸಲ್ಟ್ ಬರಲಿ, ಆಮೇಲೆ ಅವಳಿಗೆ ಕಾಲೇಜಿಗೆ ಕಡೆ ಹಾಕ್ತೀವಿ, ಆ ಕಡೆಗೆ ಮನೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಯೋಚನೆಯಲ್ಲಿದ್ದೀವಿ. ನೋಡಬೇಕು, ಯಾಕಂದರೆ ಈ ಮನೆದು ರೆಂಟ್ ತುಂಬಾ ಜಾಸ್ತಿ ಇವಾಗ. ಮತ್ತೆ ನಮಗೆ 1,500 ರೂಪಾಯಿ ಜಾಸ್ತಿ ಮಾಡಿದರು ರೆಂಟನ್ನ. ಮತ್ತೆ 30,000 ರೂಪಾಯಿ ಅಡ್ವಾನ್ಸ್ ಎಕ್ಸ್ಟ್ರಾ, 50 ಕೇಳಿದರು, 30,000 ರೂಪಾಯಿಗೆ ಒಪ್ಪಿದ್ರು ಅಂತೇಳಿ ಆಮೇಲೆ 30,000 ಎಕ್ಸ್ಟ್ರಾ ಅಡ್ವಾನ್ಸ್ ಕೊಟ್ವಿ. ಈ ಒಂದು 2-3 ತಿಂಗಳಲ್ಲಂತೂ 3 ತಿಂಗಳಿಂದ ಎಲ್ಲ ಸ್ವಲ್ಪ ಹಿಂಸೆನೇ ಆದಂಗೆ ಆಗ್ಬಿಡ್ತು. ಎಲ್ಲ ಕಡೆಗೂ ಇದು ಮಾಡ್ಕೊಂಡು ಮ್ಯಾನೇಜ್ ಮಾಡೋವಷ್ಟೊತ್ತಿಗೆ ನನಗಂತೂ ಟೆನ್ಷನ್ನೇ ಶುರುವಾಗ್ಬಿಟ್ಟಿತ್ತು. ಇಷ್ಟಿಷ್ಟು ಬಾಡಿಗೆ ಕಟ್ಕೊಂಡು ಹೆಂಗಪ್ಪ ಅಂತ ಯೋಚನೆ ಆಗಿತ್ತು. ಏನಂದ್ರೆ ಅನುಕೂಲ ಇದೆ, ಮೇನ್ ರೋಡು, ತನಗೆ ಟ್ಯೂಷನಿಗೆಲ್ಲ ಹೋಗಿ ಬರೋಕ್ಕೆ ಈಸಿ ಆಗುತ್ತೆ, ಸ್ಕೂಲಿಗೆ ಈಸಿ ಆಗುತ್ತೆ. ಅವಳೊಬ್ಬಳೇ ಓಡಾಡೋದಕ್ಕೆ, ಸ್ಕೂಲಿಂದ ಒಬ್ಬೊಬ್ಬಳೇ ಬರ್ತಾಳೆ, ಫ್ರೆಂಡ್ಸ್ ಜೊತೆ ಬರ್ತಾಳೆ. ಮುಂಚೆಲ್ಲ ನಾವೇ ಹೋಗಿ ಕರ್ಕೊಬರ್ತಾಯಿದ್ವಿ. ನನ್ನ ಹಸ್ಬೆಂಡ್ ಡ್ರಾಪ್ ಹಾಕಿದರೆ ಈಗ ಅವಳ ಫ್ರೆಂಡ್ಸ್ ಜೊತೆ ಬಂದುಬಿಡ್ತಾಳೆ. ಹಾಗಾಗಿ ಸ್ವಲ್ಪ ಭಯ ಇಲ್ಲ, ಮೇನ್ ರೋಡಲ್ಲಿ ಬರೋದಲ್ವ ಅಂತೇಳಿ ನಾವು ಇಲ್ಲಿ ಮನೆ ಮಾಡ್ಕೊಂಡ್ವಿ. ಬಟ್ ಏನಪ್ಪ ಅಂತಂದರೆ ರೆಂಟೆಲ್ಲ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಮಾಡಿದ್ರಿಂದ ಸ್ವಲ್ಪ ಕಷ್ಟನೇ ಆಗ್ತಾಯಿದೆ ಅಂತ ಹೇಳ್ಬೋದು. ಸ್ವಲ್ಪ ದಿವಸ ಮಾತ್ರ, ಇನ್ನೊಂದು 4 ಮಂತ್ಸು ಅಷ್ಟು ಇಲ್ಲಿ ಇದ್ಬಿಟ್ಟು ಆಮೇಲೆ ಕಾಲೇಜ್ ಎಲ್ಲಿಗೆ ಹಾಕ್ತೀವಿ ಆ ಕಡೆಗೇ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ತುಂಬ ಪೇರೆಂಟ್ಸ್ಗಳು ಎಲ್ಲ ಆಲ್ರೆಡಿ ಇವ್ರ ಫ್ರೆಂಡ್ಸು ಅವರೇ ಸುಮಾರು ಕಡೆ ಎಲ್ಲ ಅಲ್ಲೇ ಎಕ್ಸಾಮ್ಗಳು ಬರೆಸಿ ಅಪ್ಲಿಕೇಶನ್ಸ್ ಎಲ್ಲ ತೊಗೊಂಬಂದು ಕಾಲೇಜಿಗೆಲ್ಲ ಅಡ್ಮಿಷನ್ ಮಾಡೋಕ್ಕೆ ಎಲ್ಲದೂ ರೆಡಿ ಮಾಡ್ಕೊಂಡಿದ್ದಾರೆ. ನಾನಿನ್ನು ಸುಮಾರು ಒಂದು 2-3 ಕಡೆ ವಿಚಾರಿಸಿದ್ದೀನಿ. ನೋಡಬೇಕು ಎಲ್ಲಿಗೆ ಫೈನಲ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ತನು ರಿಸಲ್ಟ್ ನೋಡ್ಕೊಂಬಿಟ್ಟು ಮಾಡೋಣ ಅಂತ. ಬಟ್ ಇವಾಗೆಲ್ಲ ಆವಾಗಿನಂಗಲ್ಲ, ರಿಸಲ್ಟು ಬರೋ ತನಕ ಕಾಯೋ ಹಾಗೆ ಇಲ್ಲ. ಈಗಾಗಲೇ ಆಲ್ರೆಡಿ ಅಡ್ಮಿಷನ್ನೇ ಶುರು ಮಾಡಿಬಿಟ್ಟಿದ್ದಾರೆ ಕಾಲೇಜ್ಗೆ. ತುಂಬ ಪೇರೆಂಟ್ಸ್ ಎಲ್ಲ ಅಲ್ಲೇ ಆಲ್ರೆಡಿ ಅಡ್ಮಿಷನ್ನೇ ಮಾಡಿಬಿಟ್ಟಿದ್ದಾರೆ. ತನು ಫ್ರೆಂಡ್ಸು ಸುಮಾರು ಜನ ಅಲ್ಲೇ ಅಡ್ಮಿಷನ್ ಎಲ್ಲ ಆಗಿದ್ದಾರೆ. ನಾನು ಇನ್ನೂ ಕೂಡ ಅಡ್ಮಿಷನ್ ಬಗ್ಗೆ ಯೋಚನೆನೇ ಮಾಡಿಲ್ಲ. ನನಗೂ ಈಗ ಅದ್ರ ಬಗ್ಗೆನೇ ಯೋಚನೆ ಶುರುವಾಗ್ಬಿಟ್ಟಿದೆ. ಒಂದಷ್ಟು ಕಾಲೇಜ್ಗಳನ್ನು ನಾನು ನನ್ನ ಹಸ್ಬೆಂಡ್ ಹೋಗಿ ಈಗ ವಿಚಾರಿಸ್ಬೇಕು, ಏನು ಮಾಡೋದು ಅಂತ ಗೊತ್ತಿಲ್ಲ. ಒಟ್ಟಾರೆ ಏನು ಮಾಡ್ತೀವಿ ಅಂತ ಇನ್ನೂ ಫೈನಲ್ ಗೊತ್ತಿಲ್ಲ, ನೋಡೋಣ. ತನು ಒಪಿನಿಯನ್ನು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಅವಳಿಗೆ ಇಷ್ಟ ಆಗೋ ಕಡೆ ಸೇರಿಸ್ಬೇಕು. ಹಂಗಾಗಿ ಹಾಗೆ ಇದು ನೆಕ್ಸ್ಟ್ ಡೇ ಸಾಟರ್ಡೆ ಆಗಿದ್ದರಿಂದ ತನು ಬಂದಳು ಬೇಗನೆ. ಬಂದುಬಿಟ್ಟು ಇವಾಗ ಸ್ವಲ್ಪ ಈ ಏನಿದೆ ಬಾಲ್ಕನಿಯಲ್ಲಿ ಈ ಪಾಟ್ಗಳಿಟ್ಟಿದ್ದೆ ಅಲ್ವಾ, ಅಲ್ಲೆಲ್ಲ ನೀರು ಹಾಕೋದ್ರಿಂದ ಮಣ್ಣೆಲ್ಲ ಉದುರಿ ಸ್ವಲ್ಪ ಇದಾಗಿತ್ತು. ಅದನ್ನೆಲ್ಲ ಎಳೆದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಪಾಟಲ್ಲಿ ಯಾವುದು ಗಿಡ ಇಲ್ಲ, ಅಲ್ಲಿ ನೆಲ್ಲಿಕಾಯಿ ಗಿಡ ಇತ್ತಲ್ಲ ಅದು ಕಂಪ್ಲೀಟಾಗಿ ಒಣಗೋಗ್ಬಿಡ್ತು. ಹಂಗಾಗಿ ಅದನ್ನು ಹಂಗೆ ಖಾಲಿ ಬಿಟ್ಟಿದೆ. ತುಳಸಿ ಗಿಡ ಹಾಕಿದರೂ ಬರ್ತಾ ಇರಲಿಲ್ಲ. ಇದಕ್ಕೇನಾದರೂ ಬೇರೆ ಗಿಡ ಹಾಕೋಣ, ಮಣ್ಣೆಲ್ಲ ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ಆ ಮಣ್ಣನ್ನೆಲ್ಲ ಸ್ವಲ್ಪ ಸಡ್ಲ ಮಾಡ್ತಾಯಿದ್ದೀನಿ. ಈಗ ಸಡ್ಲ ಮಾಡಿ ಅಲ್ಲಿ ಏನಾದ್ರು ಗಿಡ ಹಾಕಬೇಕು. ನೀನು ಆರ್ಕಿಟೆಕ್ಟ್ ಆಗ್ತೀಯ ಅನ್ಸುತ್ತೆ, ನೋಡಕ್ಕೆ ಹಂಗೆ ನಂಗೆ ಕಾಣುತ್ತೆ ಹಂಗೆ ಅಂತ. ಹೇಳ ಸಾನ್ವಿ ಅಂತ ಅವಳು, ಮತ್ತೆ ಇವಳ ಸಾಯ್ಜನ ಹೌದು. ಏಯ್ ನನ್ನ ತಲೆ ಕುಟ್ಟಿತು ಇಲ್ಲಿ ಇದು ಬಂದು ತಲೆನ ಮಾತಾಡ್ತೀಯ ಅಂತ. ನಾನಲ್ಲ ಚೆನ್ನಾಗಿರುತ್ತಲ್ಲ ಆಟ ಆಡೋದಕ್ಕೆ. ಮುಳ್ಳಯ್ಯನಗಿರಿಗೆ ಹೋಗೋಣ. ನೀವು ಮುಂಗಾರು ಮಳೆ ಆಟ ಆಡೋಣ. ಚೆನ್ನಾಗಿರುತ್ತೆ, ಬರೀ ನೀವು ಒಬ್ಬರೇ ಆಡ್ತೀರಾ ಅದ್ರಲ್ಲಿ. ಇನಿ ಫುಡ್
ಏನ್ ಗಿಡ ಕಡೆಯಿಂದ ತೆಗೆದ್ಬಿಟ್ಟು ಒಂದು ಸಾವಂತಿಗೆ ಗಿಡ ಹಾಕಿರ್ತಾರೆ, ತುಳಸಿ ಗಿಡ ಹಾಕ್ತಾರೆ. ಇಲ್ಲೊಂದು ಚಿಗುರಿದೆ ತುಳಸಿ ಸಣ್ಣದು. ನೆಲ್ಲಿಕಾಯಿ ಗಿಡ ಪೂರ್ತಿ ಹೋಯ್ತು. ಚೆನ್ನಾಗಿತ್ತು ನಮ್ಮ ಜೊತೆ ಅದು. 5-6 ವರ್ಷ ಇತ್ತು. ಈಗಲೇ ಹೋಯ್ತು. ವಿಡಿಯೋ ಆನ್ ಮಾಡಿದ್ದೀರಾ ಹೇಳಕ್ಕೇನು? ಮಣ್ಣೆಲ್ಲ ತುಂಬಾ ಗಟ್ಟಿಯಾಗಿತ್ತು. ಚೆನ್ನಾಗಿ ನೀರು ಹಾಕಿ ಹದ ಮಾಡ್ತಾಯಿದ್ದೀನಿ. ಒಂದು ಸೇವಂತಿಗೆ ಗಿಡನೇ ಹಾಕೋಣ, ಇಲ್ಲಾಂದರೆ ಯಾವ್ದಾದ್ರು ಕಾಳು ಗಿಡಗಳು, ಧನಿಯಾ ಬೀಜನೋ ಏನಾದರೂ ಹಾಕೋಣ ಅಂಥೇಳಿ ಪಾಟನ್ನು ಹಂಗೆ ಖಾಲಿ ಬಿಡೋದು ಬೇಡ, ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ 11 ಗಂಟೆಯಿಂದ 4 ಗಂಟೆ ತನಕ ಈ ಕಡೆ ಬಿಸಿಲಿರುತ್ತೆ. ಆಮೇಲೆ ಗಿಡಗಳು ಯಾಕೆ ಅಷ್ಟೊಂದು ಚೆನ್ನಾಗಿ ಬರ್ತಾನೆ ಇಲ್ಲ, ಮಣ್ಣನ್ನೇ ಚೇಂಜ್ ಮಾಡಬೇಕು ಏನೋ ಗೊತ್ತಿಲ್ಲ. ಸೊ ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಾನಿಲ್ಲಿ ಬಾಲ್ಕನಿಯಲ್ಲಿ ಜಾಸ್ತಿ ಹೊತ್ತು ಇಲ್ಲಿ ಕುತ್ಕೊಳಕ್ಕೂ ಸರಿ ಹೋಗೋಲ್ಲ ನನಗೆ. ಇಲ್ಲಿ ಆಪೋಸಿಟೆಲ್ಲ ಶಾಪ್ಗಳಿದ್ದಾವೆ, ಏನಕ್ಕೂ ಅಷ್ಟೊಂದು ಸರಿಯೇ ಆಗೋಲ್ಲ ನಂಗೆ. ಬಾಲ್ಕನಿಯಲ್ಲಿ ಕುತ್ಕೊಂಡು ಕಾಫಿ ಕುಡಿಯೋದು ಅದೆಲ್ಲ ಇಷ್ಟ, ನೈಟ್ ಟೈಮಲ್ಲಿ ಕೂರೋದು ಅದೆಲ್ಲ. ಬಟ್ ಇಲ್ಲಿ ಕೂರೋಕ್ಕಾಗಲ್ಲ. ಆಮೇಲೆ ಧೂಳು ಅಂದರೆ ಸಖತ್ತು ಧೂಳು ಬರುತ್ತೆ. ಬಾಗಿಲು ತೆಗೆದ್ರೂ ಕೂಡ ಸರಿಯಾಗಿ ಧೂಳು ಬರುತ್ತೆ. ಮೇನ್ ರೋಡ್ ಆಗಿರೋದ್ರಿಂದ ವಿಪರೀತ ವೆಹಿಕಲ್ ಸೌಂಡು. ತನುಗೆ ಈ ರೂಮಲ್ಲಿ ಕೂರಿಸಿ ಓದ್ಸೋಕ್ಕೂ ಆಗೋಲ್ಲ ಗಾಡಿಗಳ ಸೌಂಡಿಂದ. ಹಾಲಲ್ಲೇ ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾಳೆ, ಹಾಲಲ್ಲೇ ಕುತ್ಕೊಂಡು ಅವಳು ಓದೋದು. ನಾನು ಇತ್ತೀಚೆಗೆ ಟಿ ವಿನೂ ಕೂಡ ರೀಚಾರ್ಜ್ ಮಾಡಲ್ಲ. ನಾನು ಮ್ಯಾಕ್ಸಿಮಮ್ ರೂಮಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇಲ್ಲಿ ಬಂದು ಈ ಥರ ಕುತ್ಕೊಂಡು ಏನಾದರೂ ಹಿಂಗೆ ಮಾಡೋಣ ಅಂತೇಳಿದರೆ ಆಪೋಸಿಟ್ ಎಲ್ಲ ಶಾಪ್ಗಳಿರೋದ್ರಿಂದ ಅಷ್ಟೊಂದು ಕಂಫರ್ಟಬಲಾಗಿ ಕುತ್ಕೊಳ್ಳೋದಕ್ಕೂ ಆಗೋದಿಲ್ಲ ಇಲ್ಲಿ. ಒಟ್ಟಾರೆ ಗಿಡ ಹಾಕ್ಕೋಬೋದು ಅಷ್ಟೇ, ಬಟ್ಟೆ ಗಿಟ್ಟೆ ಒಣ ಹಾಕ್ಕೊಳ್ಳೋದಕ್ಕೆ ಅಷ್ಟೇ ಅನುಕೂಲ ಯೂಸ್ ಆಗ್ತಾಯಿದೆ. ಇನ್ನು ನಾನು ಬಾಗಿಲು ಕೂಡ ಜಾಸ್ತಿ ತೆಗೆಯಲ್ಲ ನೋಡಿ. ಬಾಗಿಲು ತೆಗೆದ್ರೆ ಆಪೋಸಿಟಲ್ಲೆಲ್ಲ ಶಾಪ್ ಇರೋದ್ರಿಂದ ಸೀದಾ ಒಳಗಡೆ ನಮ್ಮ ಮಂಚದ ತನಕ ಕಾಣಿಸ್ತಾ ಇರುತ್ತೆ. ಮಂಚದ ಮೇಲೆ ಬಾಗಿಲು ತೆಕ್ಕೊಂಡು ಮಲ್ಗೋಕ್ಕೂ ಆಗೋಲ್ಲ. ಹಂಗಾಗಿ ನಾನು ಬಾಲ್ಕನಿ ಬಾಗಿಲನ್ನು ಜಾಸ್ತಿ ತೆಗೆಯಲ್ಲ. ಡಸ್ಟ್ ಅಲರ್ಜಿನೂ ಜಾಸ್ತಿ ಆಗುತ್ತೆ, ಜಾಸ್ತಿ ಧೂಳು ಬರೋದ್ರಿಂದ. ಏನು ಬೆಳಗ್ಗೆ ಎಲ್ಲ ಗುಡಿಸಿ ಕ್ಲೀನ್ ಮಾಡಿದರೆ ಸಂಜೆ ಅಷ್ಟೊತ್ತಿಗೆ ಬಾಲ್ಕನಿಯಲ್ಲಿ ಅಷ್ಟೊಂದು ಧೂಳಾಗ್ಬಿಟ್ಟಿರುತ್ತೆ. ಅಷ್ಟು ಒಂದು ಧೂಳಾಗುತ್ತೆ. ರೋಡು ಸಖತ್ ಧೂಳು ಇದು. ಈ ಕಡೆ ಗಿಡಗಳನ್ನೆಲ್ಲ ಇವಾಗ ಅರೇಂಜ್ ಮಾಡಿದ್ದಾಯಿತು. ಅರೇಂಜ್ ಮಾಡಿ ಅಂದರೆ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಅರೇಂಜ್ ಮಾಡಿಟ್ಟಿದ್ದೀನಿ. ಇನ್ನೊಂದು 2-3 ದಿನದಲ್ಲಿ ಈ ಕಾಳುಗಳು ಅಥವಾ ಏನಾದರೂ ರಾಜ್ಮಾ ಕಾಳು ಏನಾದ್ರು ಬರುತ್ತಲ್ಲ ಅದನ್ನು ಹಾಕಿ ನೋಡೋಣ. ಬೀನ್ಸ್ ಕಾಳು ಬರುತ್ತಲ್ಲ ಅದು ಹಾಕಿ ನೋಡೋಣ ಅಂತ ಯೋಚನೆ ಇದೆ. ಇಲ್ಲಾಂದರೆ ಧನಿಯಾ ಬೀಜನೋ ಮೆಂತ್ಯ ಕಾಳು ಏನಾದರೂ ಒಂದು ಹಾಕಿ ನೋಡ್ತೀನಿ, ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಮಣ್ಣೇ ಚೇಂಜ್ ಮಾಡಬೇಕಾಗುತ್ತೆ. ಇನ್ನೊಂದು 4-5 ತಿಂಗಳು ಇರ್ತೀವಿ. ಮತ್ತು ಬೇರೆ ಮನೆಗೆ ಹೋದಾಗ ಯಾವ ಥರ ಅನುಕೂಲ ಇರುತ್ತೋ ಏನೋ ಗೊತ್ತಿಲ್ಲ. ಗಿಡ ಹಾಕೊಳ್ಳೋದಕ್ಕೆ ಅನುಕೂಲ ಇರೋ ಜಾಗ ಸಿಗುತ್ತೋ ಹೇಗೋ ಗೊತ್ತಿಲ್ಲ. ಇಲ್ಲಂತೂ ಈಗ ತನುಗೆ ಈ ಮನೆ ಮಾಡ್ಕೊಂಡಿದ್ದ ರೀಸನ್ನೇ ತನುಗೋಸ್ಕರ. ತನುಗೆ ಟ್ಯೂಷನಿಗೆ ಅನುಕೂಲ ಆಗಬೇಕು, ಸ್ಕೂಲಿಗೆ ಅನುಕೂಲ ಆಗಬೇಕು, ಅವಳೊಬ್ಬಳೇ ಓಡಾಡೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು ಅಂತೇಳಿ. ಇವಾಗ ಅವಳು ಚೆನ್ನಾಗಿಯೇ ಅಭ್ಯಾಸ ಆಗಿದೆ. ರಸ್ತೆ ಎಲ್ಲ ದಾಟೋದು, ಹೋಗಿ ಬರೋದು, ಫ್ರೆಂಡ್ಸ್ ಜೊತೆ ಬರ್ತಾಳೆ. ಹಾಗಾಗಿ ಈ ಮನೆ ಹತ್ರ ಅಷ್ಟೊಂದು ನಮಗೆ ಭಯ ಇಲ್ಲ. ಮುಂದೆ ಎಲ್ಲಿ ಕಾಲೇಜಲ್ಲಿ ಸಿಗುತ್ತೆ ಅಲ್ಲಿಗೆ ಹೋದಾಗ ಅಲ್ಲಿ ಯಾವ ಥರ ವಾತಾವರಣ ಇರುತ್ತೋ ನೋಡಬೇಕು. ಕಾಲೇಜ್ ಎಲ್ಲ ಹತ್ರ ಇರುತ್ತೆ ಅಲ್ಲೇ ಮನೆ ಮಾಡ್ಕೋತೀವಿ. ಓಕೆ, ಇವಾಗೆಲ್ಲ ಈ ಕಡೆಗೆಲ್ಲ ಕ್ಲೀನ್ ಮಾಡಿ ಇನ್ನು ಈ ಕಡೆ ಸೈಡು ಗಿಡಗಳು ಅಲ್ಲೂ ಧೂಳೆಲ್ಲ ತೆಗೆದಿದ್ದೆ. ಅಲ್ಲೂ ಎಲ್ಲ ಸ್ವಲ್ಪ ಪಾಟಿಗೆ ನೀರೆಲ್ಲ ಹಾಕ್ತಾಯಿದ್ದೀನಿ. ಆ ಕಡೆ ಸೈಡೇ ತುಳಸಿ ಗಿಡ ಚೆನ್ನಾಗಿ ಬೆಳೆದಿದೆ. ಒಂದು ತುಂಬ ದೊಡ್ಡದಾಗಿ ಬೆಳೆದಿದೆ ತುಳಸಿ ಗಿಡ. ದಾಸವಾಳ ಗಿಡ ಹೋಯ್ತು ಯೆಲ್ಲೋ ಕಲರು, ಹಂಗೆ ಅದೇ ಗಿಡದಲ್ಲಿ ಚೆನ್ನಾಗಿ ಬೆಳೆದ್ಬಿಟ್ಟಿದೆ. ಕೆಲಸ ಇಲ್ಲಿ ಹೊರಗಡೆ ಕೆಲಸ ಎಲ್ಲ ಮುಗೀತು. ಇನ್ನು ತನು ಸ್ಕೂಲಿಂದ ಬಂದೇಳಲ್ಲ, ಅವಳಿಗೆ ಊಟ ಹಾಕ್ಕೊಡ್ಬೇಕು. ಇನ್ನು ಆ ಕೆಲಸ ನೋಡಬೇಕು. ನಾನು ಇನ್ನೆಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಈ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಪ್ರೀತಿ ಸಪೋರ್ಟ್ ಯಾವತ್ತೂ ನನ್ನ ಚಾನಲ್ ಮೇಲೆ ಇರಲಿ. ಮತ್ತು ಪ್ಲೀಸ್ ಲೈಕ್ ಮಾಡಿ ವಿಡಿಯೋಗೆ. ನೀವು ಲೈಕ್ ಮಾಡಿದಷ್ಟು ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ಶೇರ್ ಮಾಡ್ತೀನಿ. ಸೊ ನೋಡಿ, ಎಲ್ಲ ಕ್ಲೀನ್ ಆಯ್ತು ಈಗ. ಹಾಗೆ ಈ ಕಡೆ ಆಲೋವೆರಾನು ಸಖತ್ತಾಗಿ ಬೆಳೆದಿದೆ, ಮತ್ತು ತುಳಸಿನೂ ಅಷ್ಟೇ ತುಂಬ ದೊಡ್ಡದಾಗಿ ಬೆಳೆದಿದೆ. ಸೇವಂತಿಗೆ ಮಾತ್ರ ಒಣಕೊಂಡು ಹೋಗ್ತಾ ಇದೆ. ಓಕೆ, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.